ಸ್ನೇಹಿತರೆ, ಇವತ್ತು ನಾವು ಎಸ್ ಬಿ ಐ ಎ ಟಿ ಎಮ್ನ ಯಾವ ರೀತಿ ನಾವು ಮೊದಲ ಬಾರಿಗೆ ಪಿನ್ ಸೆಟ್ ಮಾಡಿಕೊಂಡು ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನ ಚರ್ಚೆ ಮಾಡೋಣ. ಎ ಟಿ ಎಮ್ ಬ್ರಾಂಚ್ಗೆ ಹೋಗ್ಬಿಟ್ಟು ಆ ಪಿನ್ ಸೆಟ್ ಮಾಡುವಂಥ ವಿಧಾನನ ಹೇಳ್ತೀನಿ. ಇನ್ನು ಬೇರೆ ಬೇರೆ ವಿಧಾನದಲ್ಲೂ ಕೂಡ ನೀವು ಸೆಟ್ ಮಾಡ್ಕೋಬಹುದು. ಅಂದರೆ ನಿಮ್ಮ ಹತ್ರ ಯೋನೋ ಎಸ್ ಬಿ ಐ ಆಲ್ರೆಡಿ ಆ್ಯಪ್ ಅನ್ನೋದು ಆಕ್ಟಿವೇಟ್ ಇದೆ ಅಂದರೆ ಅದರ ಮೂಲಕನೂ ಕೂಡ ನೀವು ಪಿನ್ನನ್ನು ಸೆಟ್ ಮಾಡ್ಕೋಬಹುದು. ಅಥವಾ ಯೋನೋ ಎಸ್ ಬಿ ಐ ಲೈಟ್ ಆ್ಯಪ್ ಇದ್ರೂ ಕೂಡ ಅದರ ಮೂಲಕನೂ ಸೆಟ್ ಮಾಡ್ಕೋಬಹುದು. SMS ಮೂಲಕನೂ ಮಾಡ್ಕೋಬಹುದು. ನಂತರದಲ್ಲಿ ಹೀಗೆ ಕೆಲವೊಂದಿಷ್ಟು ವಿಧಾನಗಳು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕನೂ ಮಾಡ್ಕೋಬಹುದು. ಆದರೆ ನಾನು ಇವತ್ತು ಹೇಳ್ತಾ ಇರುವಂಥ ವಿಧಾನ ಎ ಟಿ ಎಮ್ ಬ್ರಾಂಚ್ಗೆ ಹೋಗಿ ಯಾವ ರೀತಿ ನಾವು ಮಾಡ್ಕೋಬಹುದು, ಎ ಟಿ ಎಮ್ ಮಷಿನ್ ಮೂಲಕ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಾನು ಮೊದಲು ಎ ಟಿ ಎಮ್ ಬ್ರಾಂಚ್ಗೆ ಎಸ್ ಬಿ ಐ ಎ ಟಿ ಎಮ್ಗೆ ಹೋಗ್ಬೇಕು. ಮತ್ತು ಅದರೊಟ್ಟಿಗೆ ಏನೇನು ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ನೀವು ಮೊದಲು ಯಾವುದೇ ಬೇರೆ ಎ ಟಿ ಎಮ್ನಲ್ಲಿ ಹೋದರೆ ಆಗೋದಿಲ್ಲ. ಎಸ್ ಬಿ ಐನ ಒಂದು ಎ ಟಿ ಎಮ್ ಏನಿರುತ್ತೆ ಅಲ್ಲೇ ಹೋಗ್ಬೇಕು, ಎಸ್ ಬಿ ಐ ಎ ಟಿ ಎಮ್ ಮಷಿನ್ಗೆ ಹೋಗ್ಬೇಕು. ನಂತರದಲ್ಲಿ ನೀವು ಅದರೊಟ್ಟಿಗೆ ಅಕೌಂಟ್ ನಂಬರ್ನ ತೊಗೊಂಡು ಹೋಗ್ಬೇಕು. ಆಮೇಲೆ ನೀವು ರಿಜಿಸ್ಟರ್ ಇರುವಂಥ ಫೋನ್ ನಂಬರ್ ಕೂಡ ನಿಮ್ಮ ಜೊತೆಗೆ ಇರಬೇಕು. ಯಾಕೆಂದರೆ ಅದರಲ್ಲಿ OTP ಬರುತ್ತೆ, OTPನ ಹಾಕಬೇಕಾಗುತ್ತೆ. ಈ ಮೂರು ಒಂದು ವಿಷಯಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಮೊದಲೇದು ಎಸ್ ಬಿ ಐ ಎ ಟಿ ಎಮ್ಗೆ ಹೋಗ್ಬೇಕು. ನಂತರದಲ್ಲಿ ನೀವು ಅಕೌಂಟ್ ನಂಬರ್ನ ತೊಗೊಂಡು ಹೋಗ್ಬೇಕು. ನಂತರದಲ್ಲಿ ನೀವು ರಿಜಿಸ್ಟರ್ ಇರುವಂಥ ಫೋನ್ ನಂಬರ್ ಕೂಡ ತೊಗೊಂಡು ಹೋಗ್ಬೇಕು. ಹೋಗ್ಬಿಟ್ಟು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಎಸ್ ಬಿ ಐನ ಒಂದು ಎ ಟಿ ಎಮ್ ಮಷಿನ್ಗೆ ನಾನು ಬಂದಿದ್ದೀನಿ. ಬಂದ ನಂತರದಲ್ಲಿ ಇಲ್ಲಿ ಮೊದಲು ಯಾವ ರೀತಿ ಕಾರ್ಡ್ನ ಇನ್ಸರ್ಟ್ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದನ್ನು ಸಂಪೂರ್ಣ ಅಂತ ಪ್ರೊಸೆಸ್ನ ಲೈವ್ ಆಗಿ ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ ಮೊದಲು ಒಂದು ಸ್ಲಾಟ್ ಒಳಗಡೆ ಎಸ್ ಬಿ ಐನ ಒಂದು ನಮ್ಮ ಒಂದು ಎ ಟಿ ಎಮ್ ಕಾರ್ಡನ್ನು ಅದರ ಚಿಪ್ನ ಮುಂದ್ಗಡೆ ಮಾಡಿ ಹಾಕಬೇಕು. ಕೆಲವು ಜನ ಮಿಸ್ಟೇಕ್ ಮಾಡ್ತಾರೆ, ಮೊದಲ ಬಾರಿ ಯೂಸ್ ಮಾಡ್ತಿರ್ತಾರೆ. ಈ ಚಿಪ್ ಏನಿರುತ್ತೆ ಅದನ್ನು ಈ ರೀತಿ ಮುಂದೆ ಮಾಡಿ ಹಾಕಬೇಕು. ಹಾಕಿದ ತಕ್ಷಣದಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಯುವರ್ ಟ್ರಾನ್ಸಾಕ್ಷನ್ ಈಸ್ ಬಿಂಗ್ ಪ್ರೊಸೆಸ್ಡ್, ಪ್ಲೀಸ್ ವೇಟ್ ಅಂತ ಬರ್ತಾ ಇದೆ. ಮೊದಲು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ನಿಮಗೆ ತೋರಿಸೋದಕ್ಕೆ ಈಸಿ ಆಗಲಿ ಅಂತ ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರದಲ್ಲಿ ಇಲ್ಲಿ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಸೆಟ್ ಪಿನ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಂಟರ್ನ್ಯಾಷನಲ್ ಅಥವಾ ಡೊಮೆಸ್ಟಿಕ್ ಅಂತ ಇನ್ನೊಂದು ಸ್ಕ್ರೀನ್ ಬಂದರೆ ನೀವು ಡೊಮೆಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಸೆಟ್ ಪಿನ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಅಕೌಂಟ್ ನಂಬರ್ನ ಹಾಕಬೇಕಾಗುತ್ತೆ. ನಾವು ಇದೀಗ ಹೇಳ್ದಂಗೆ ನೀವು ಅಕೌಂಟ್ ನಂಬರ್ನ ತೊಗೊಂಡು ಹೋಗಿರಬೇಕು. ಅಕೌಂಟ್ ನಂಬರ್ನ ಹಾಕಿದ ನಂತರದಲ್ಲಿ ಎಸ್ ಪ್ರೆಸ್ ಇಫ್ ಕರೆಕ್ಟ್ ಅಂತ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ನಂಬರ್ನ ಕೆಳಗಡೆ ಕೀಬೋರ್ಡ್ ಇರುತ್ತೆ, ಆ ಕೀಬೋರ್ಡ್ ಮೂಲಕ ಎಂಟರ್ ಮಾಡಬೇಕು. ನಂತರದಲ್ಲಿ ಇಲ್ಲಿ ನೋಡಿ, ಚೆಕ್ OTP ಆನ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬರ್ತಾ ಇದೆ. ಈಗ ಏನು ಮಾಡಬೇಕು, ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಸ್ನೇಹಿತರೆ, ಇಲ್ಲಿ OTP ಎಂಟರ್ ಮಾಡೋದಕ್ಕೆ ಇನ್ನೂ ಆಪ್ಷನ್ ಇಲ್ಲ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ 4 ಅಂಕೆಗಳ ಒಂದು OTP ಬಂದಿರುತ್ತೆ, ಆ OTPನ ಹಾಕಬೇಕು. ಹಾಕಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಇಲ್ಲಿ ಪ್ಲೀಸ್ ಎಂಟರ್ ನ್ಯೂ ಪಿನ್, ಹೊಸ ಪಿನ್ನನ್ನು ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಕೀಬೋರ್ಡ್ ಮೂಲಕ ನೀವು 4 ಅಂಕೆಗಳ ಒಂದು ಹೊಸ ಪಿನ್ನನ್ನು ಎಂಟರ್ ಮಾಡ್ಕೊಳ್ಳಿ. ನೋಡಿ, ಮತ್ತೆ ಎಂಟರ್ ಯುವರ್ ನ್ಯೂ ಪಿನ್, ಮತ್ತೊಂದು ಬಾರಿ ಅದೇ ಪಿನ್ನನ್ನು ಎಂಟರ್ ಮಾಡಬೇಕು. ಮಾಡಿದ ತಕ್ಷಣದಲ್ಲಿ ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳಿ. ನೋಡ್ಬೋದು, ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಅಂತ ಬಂತು. ಅಂದರೆ ನಮ್ಮ ಒಂದು ಪಿನ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಸೆಟ್ ಆಗಿದೆ. ಈಗ ಒಂದು ಸಾರಿ ಬ್ಯಾಲೆನ್ಸ್ ಚೆಕ್ ಮಾಡಿ ನೋಡೋಣ. ಅಂದರೆ ನಮ್ಮ ಪಿನ್ ಕರೆಕ್ಟಾಗಿ ಸೆಟ್ ಆಗಿದೆಯಾ ಇಲ್ವಾ ಅಂತ ಇನ್ನೊಂದು ಸಾರಿ ಕನ್ಫರ್ಮ್ ಮಾಡೋದಕ್ಕಾಗಿ ನಾವು ಮತ್ತೊಂದು ಬಾರಿ ನಮ್ಮ ಕಾರ್ಡನ್ನು ಇನ್ಸರ್ಟ್ ಮಾಡಿ ನಾವು ಅದರ ಒಂದು ಬ್ಯಾಲೆನ್ಸನ್ನು ಎನ್ಕ್ವೈರಿ ಮಾಡಿ ನೋಡೋಣ. ಅಂದರೆ ನಮಗೆ ಕನ್ಫರ್ಮ್ ಆಗುತ್ತೆ ನಮ್ಮ ಪಿನ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಸೆಟ್ ಆಗಿದೆ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ನಾನು ಮತ್ತೊಂದು ಬಾರಿ ಕಾರ್ಡ್ನ ಹಾಕಿದ್ದೀನಿ. ಹಾಕಿದ ನಂತರದಲ್ಲಿ ಇಲ್ಲಿ ಒಂದು ಮತ್ತೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನಂತರದಲ್ಲಿ ನಾವು ಇಲ್ಲಿ ವಿಡ್ರಾವಲು, ಕ್ಯಾಶ್, ಫಾಸ್ಟ್ ಕ್ಯಾಶ್ ಹಂಗೆಲ್ಲ ಆಪ್ಷನ್ಸ್ ಬರ್ತಾ ಇದೆ. ಈಗ ನಾವು ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಬೇಕಂದ್ರೆ ಇಲ್ಲಿ ಬ್ಯಾಂಕಿಂಗ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ಬ್ಯಾಲೆನ್ಸ್ ಎನ್ಕ್ವೈರಿ ಅಂತ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಏನಾದರೂ ಈ ರೀತಿ ಬಂದರೆ ನೀವು ಯಾವುದಾದ್ರೂ ಒಂದು ನಂಬರ್ನ ಹಾಕಿ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಪಿನ್ನನ್ನು ಹಾಕಿ, ಪಿನ್ನನ್ನು ಹಾಕಿದ ತಕ್ಷಣದಲ್ಲಿ ಇಲ್ಲಿ ಸೇವಿಂಗ್ ಅಥವಾ ಕರೆಂಟ್ ಅಕೌಂಟ್ ಅಂತ ಕೇಳ್ತಾ ಇದೆ, ಸೇವಿಂಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ಬ್ಯಾಲೆನ್ಸ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ನಲ್ಲಿ, ನೋಡ್ತಾ ಇರ್ಬೋದು. ನಂತರದಲ್ಲಿ ರಿಸಿಪ್ಟ್ ಕೂಡ ಪ್ರಿಂಟ್ ಆಗಿ ಬರುತ್ತೆ. ಈ ಮಷಿನಲ್ಲಿ ರಿಸಿಪ್ಟ್ ಬರ್ತಾ ಇಲ್ಲ. ಈ ರೀತಿ ನೀವು ಎಸ್ ಬಿ ಐನ ಒಂದು ಎ ಟಿ ಎಮ್ನ ಮೊದಲ ಬಾರಿಗೆ ಸೆಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.